ಬೆಳಗಿನ ತಿಂಡಿ ಏನು ಮಾಡ್ಕೊಳ್ಬೇಕು ಅಂತ ಎಲ್ರಿಗೂ ಚಿಂತೆ ಇರುತ್ತೆ. ಈ ರೀತಿಯಾಗಿ ನೀವು ಹೊಸ ತರಹದ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಮತ್ತು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಕೆಲವೇ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೊಳ್ಳುವಂತಹ ರೆಸಿಪಿ ಇದು. ತಿನ್ಬೇಕು, ಯಾವುದೇ ರೀತಿಯಾದಂತಹ ಚಟ್ನಿ ಕೂಡ ಬೇಕಾಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲಿಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಪಾತ್ರೆಗೆ ನಾನಿಲ್ಲಿ ಗೋಧಿ ಹಿಟ್ಟನ್ನು 1 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಮತ್ತು ಜೀರಿಗೆ ಪುಡಿ 1 ಟೀ ಸ್ಪೂನ್, ಅಜ್ವೈನ ಒಂದು ಅರ್ಧ ಟೀ ಸ್ಪೂನ್, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಮತ್ತು ಕಸೂರಿ ಮೇಥಿನ ಚೆನ್ನಾಗಿ ಕೈಯಲ್ಲಿ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು, ಮತ್ತು ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನ್, ಮತ್ತು ಇದಕ್ಕೆ ನಾನು ಚಿರೋಟಿ ರವೆಯನ್ನು 3 ಟೀ ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಕಡೆ ಇದು ಹಿಟ್ಟಿಗೆ ಮಿಕ್ಸ್ ಆಗಬೇಕು. ಉಪ್ಪು ಖಾರ ಎಲ್ಲ ಹಾಕಿದ್ದೀವಲ್ವ, ಅದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನೀವು ಇದಕ್ಕೆ ಆಲೂಗಡ್ಡೆನ ಒಂದು 2 ನಾನಿಲ್ಲಿ ಮೊದಲಿಗೆ ಬೇಯಿಸಿಟ್ಕೊಂಡಿದ್ದೀನಿ. ಒಂದು ದೊಡ್ಡ ಆಲೂಗಡ್ಡೆ ದೊಡ್ಡದಿದ್ದರೆ ಒಂದೇ ಸಾಕಾಗುತ್ತೆ. ನಾನಿಲ್ಲಿ 2 ಬೇಯಿಸ್ಕೊಂಡಿದ್ದೀನಿ. ಒಂದು ಅರ್ಧ ಆಗುವಷ್ಟು ಆಲೂಗಡ್ಡೆನ ಈ ರೀತಿಯಾಗಿ ನೀವು ಚೆನ್ನಾಗಿ ಈ ಥರ ಮಾಡ್ಕೊಳ್ಬೇಕು. ನೋಡಿ, ಈ ಥರ ತುರ್ಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಸ್ವಲ್ಪನೇ ಹಾಲನ್ನು ಹಾಕಿಬಿಟ್ಟು, ಬಿಸಿ ಹಾಲೇನು ಬೇಕಾಗಲ್ಲ, ನಾರ್ಮಲ್ ಟೆಂಪ್ರೇಚರ್ ಇರೋ ಹಾಲನ್ನ ನೀವು ಹಾಕಿ ಇದನ್ನು ಮಿಕ್ಸ್ ಬೇಕು. ಯಾವ ರೀತಿಯಾಗಿ ನಾವು ಪೂರಿಯನ್ನು ಮಾಡ್ಕೊಳ್ತೀವಲ್ಲ ಅದೇ ಹದಕ್ಕೆ ನಾವು ಇದನ್ನು ಮಾಡ್ಕೊಳ್ಬೇಕಾಗತ್ತೆ. ಹಿಟ್ಟನ್ನು ಸ್ವಲ್ಪನೇ ಹಾಲನ್ನ ಸೇರಿಸ್ಕೊಂಡು ಈ ಥರ ಕಲಸಿಟ್ಕೊಳ್ಬೇಕು. ಯಾವಾಗಲೂ ಒಂದೇ ಥರ ಪೂರಿ ತಿಂದು ಬೇಜಾರಾಗಿರುತ್ತೆ. ಈ ರೀತಿಯಾದಂತಹ ಒಂದು ಸಲ ಮಾಡ್ಕೊಂಡು ನೋಡಿ. ಪೂರಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಮಾಡೋದಕ್ಕೂ ತುಂಬಾ ಈಸಿ. ನೋಡಿ, ಈ ಥರ ಗಟ್ಟಿಯಾಗಿ ಈ ಥರ ಮಾಡ್ಕೊಳ್ಬೇಕು. ನೋಡಿ, ರೆಡಿಯಾಗಿದೆ. ಇವಾಗ ಇದನ್ನು ಒಂದು 5 ನಿಮಿಷ ನಾವು ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ. ಇವಾಗ ಒಂದು 5 ನಿಮಿಷದ ನಂತರ ಹಿಟ್ಟು ರೆಡಿಯಾಗಿದೆ. ಈಗ ಇದಕ್ಕೆ ನಾನು ಚೆನ್ನಾಗಿ ಒಂದು ಸಲ ಈ ಥರ ಎಣ್ಣೆ ಬೇಕು ಅಂದರೆ ಎಣ್ಣೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬೇಡ. ನಾನು ಈ ಥರ ಒಂದು ಸಲ ನಾದ್ಕೊಂಬಿಟ್ಟು, ನಿಮಗೆ ಎಷ್ಟು ದೊಡ್ಡ ಉಂಡೆ ಬೇಕೋ ಅಷ್ಟು ಮಾಡ್ಕೊಳ್ಳಿ. ನೀವು ಇದರಲ್ಲಿ ಬೇಕಾದರೆ ಎಣ್ಣೆಯಲ್ಲಿ ಕರಿಯೋದು ಬೇಡ ಅನ್ನೋರು ಇದನ್ನು ನೀವು ಪರೋಟ ಥರ ಬೇಕಾದರೂ ಮಾಡ್ಕೊಳ್ಬೋದು. ಚಪಾತಿನ ನಾವು ಹೇಗೆ ಮಾಡ್ಕೊತೀವಿ ಆ ಥರ ನೀವು ಇದನ್ನು ಮಾಡ್ಕೊಳ್ಬೋದು. ಬಟ್ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಈಸಿಯಾಗಿ ಆಗುತ್ತೆ. ನಾನು ಎಲ್ಲನೂ ಒಂದೇ ಸಲ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿ, 1 ಕಪ್ಪು ಗೋಧಿ ಹಿಟ್ಟಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದು 10 ರಿಂದ 12 ಪೂರಿ ರೆಡಿಯಾಗೋಗುತ್ತೆ. ನೋಡಿ, ಈಗ ನಾನು ಸ್ವಲ್ಪನೇ ಹಿಟ್ಟನ್ನು ಮಾಡಿಕೊಂಡು ಇದನ್ನು ನಾದ್ಕೊಂಡು ಚೆನ್ನಾಗಿ ಈ ಥರ ನಾದ್ಕೋತಾ ಇದ್ದೀನಿ. ಪೂರಿ ರೌಂಡಾಗಿ ಬರಬೇಕು ಅನ್ನೋದಕ್ಕೋಸ್ಕರ ನಾನಿಲ್ಲಿ ಒಂದು ಟಿಫನ್ ಬಾಕ್ಸಿನ ಮುಚ್ಚಳನ ಈ ಥರ ಮುಚ್ಚಿ ಒಂದು ಶೇಪ್ ಮಾಡ್ಕೋತಾ ಇದ್ದೀನಿ, ರೌಂಡಾಗಿ ಕಾಣಿಸ್ಲಿ ಅನ್ನೋ ರೀಸನ್ಗೆ. ಹಾಗೆ ಬೇಕು ಅಂತ ಹೇಳೋರು ಹಾಗೆ ಕೂಡ ಮಾಡ್ಕೋಬೋದು. ಚಿರೋಟಿ ರವೆ ಹಾಕಿರೋದ್ರಿಂದ ಸೈಡೆಲ್ಲ ಒಡೆದಂಗೆ ಆಗುತ್ತೆ. ಹಾಗಾಗಿ ಶೇಪ್ಗೋಸ್ಕರ ನಾನು ಈ ಥರ ಮುಚ್ಚಳನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನೀವು ಮಾಡಿಕೊಂಡು ಎಲ್ಲನೂ ಒಂದೇ ಸಲ ಮಾಡ್ಕೊಂಡು ಇಟ್ಕೋಬೋದು. ನಾನು ಎಲ್ಲನೂ ಕೂಡ ಒಂದೇ ಸಲ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಎಲ್ಲದನ್ನು ಮೇಲ್ಮೇಲ್ಗೆ ಸಾಫ್ಟಾಗಿ ನಾದ್ಕೊಳ್ಳೋದ್ರಿಂದ ಪೂರಿ ಕೂಡ ಉಬ್ಬಿ ಬರುತ್ತೆ. ನೋಡಿ, ಈಗ ರೆಡಿಯಾಗಿದೆ. ಈಗ ನಾನು ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕೂಡ ತುಂಬ ಚೆನ್ನಾಗಿ ಕಾದಿದೆ. ಪೂರಿ ಮಾಡಬೇಕಾದ್ರೆ ಯಾವಾಗಲೂ ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ಪೂರಿ ಕ್ರಿಸ್ಪಿಯಾಗಿ ಬರುತ್ತೆ ಮಾಡುವಾಗ. ನೋಡಿ, ಈ ಥರ ಹಾಕ್ಕೊಳ್ಬೇಕು. ಹಾಕಿದ ತಕ್ಷಣ ಕೂಡ ಅದು ಉಬ್ಬಿ ಕೂಡ ಬರುತ್ತೆ. ನೋಡಿ, ಈ ಥರ ನೀವು ಮಾಡ್ಕೊಳ್ಳೋದ್ರಿಂದ, ಮತ್ತು ಇದಕ್ಕೆ ಯಾವುದೇ ರೀತಿಯಾದಂತಹ ಗ್ರೇವಿ ಅಥವಾ ಚಟ್ನಿ ಯಾವುದೂ ಬೇಕಾಗಲ್ಲ. ಮಸಾಲೆಗಳು ಇದರಲ್ಲೇ ಹಾಕಿರೋದ್ರಿಂದ ಹಾಗೆ ಕೂಡ ನೀವು ತಿನ್ಬೋದು. ಬೇಕು ಅನಿಸಿದ್ರೆ ನೀವು ಚಟ್ನಿ ಅಥವಾ ಏನಾದರೂ ಸಾರು ಇದ್ದರೂ ಕೂಡ ಅದಕ್ಕೆ ಸೇರಿಸ್ಕೋಬೋದು. ಚಟ್ನಿ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು. ಯಾಕಂದರೆ ಎಲ್ಲ ಪದಾರ್ಥಗಳು ಇದರಲ್ಲೇ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ನೀವು ಇದನ್ನು ಮಾಡ್ಕೋಬೋದು. ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ. ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ.
ಈ ರೀತಿಯಾದಂತಹ ಪೂರಿನ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಮತ್ತು ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈ ಥರ ಈಸಿಯಾದಂತಹ ರೆಸಿಪಿನ ನನ್ನ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ತುಂಬಾ ರೆಸಿಪಿಗಳಿದೆ, ಎಲ್ಲದನ್ನು ನೋಡಿ ಟ್ರೈ ಮಾಡಿ. ನೋಡಿ ಈ ರೀತಿಯಾಗಿ ನಾನು ಈಗ ಮಸಾಲ ಪೂರಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಏನು ಮಾಡ್ಕೊಳ್ಬೇಕು ಅಂತ ಟೆನ್ಷನ್ ಇರೋರು ಈ ರೀತಿಯಾದಂತಹ ಡಿಫ್ರೆಂಟ್ ಆದ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ನೋಡ್ಬೋದು. ಈ ರೆಸಿಪಿ ಈಸಿಯಾಗಿ ನಾನು ಮಾಡಿ ತೋರಿಸಿದ್ದೀನಿ. ನಿಮಗೂ ಕೂಡ ಮಾಡ್ಕೊಳ್ಬೇಕಾದ್ರೆ ತುಂಬಾ ಈಸಿ ಅಂತ ಅನಿಸುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಸಾಫ್ಟಾಗಿ ಕೂಡ ಬಂದಿದೆ. ಒಳಗೆ ಕೂಡ ತುಂಬಾ ಕ್ರಿಸ್ಪಿಯಾಗಿ ಕಾಣಿಸ್ತಿದೆ. ಒಳಗೆ ಕೂಡ ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.